ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೊರೋನಾ ತಡೆಗಟ್ಟುವಲ್ಲಿ ಆಯುರ್ವೇದ ವ್ಯಾಧಿಕ್ಷಮತ್ವ ವರ್ಧನೆಗಾಗಿ ಗಿಡಮೂಲಿಕೆಗಳು, ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಕುತ್ಪಾಡಿ ಉಡುಪಿಯ ದ್ರವ್ಯಗುಣ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಆಗಿರುವ ಡಾಕ್ಟರ್ ಶ್ರೀಕಾಂತ್ ಪಿ. ನಮಸ್ಕಾರ. ಇಂದು ವಿಶ್ವದಾದ್ಯಂತ ಕೋಟ್ಯಂತರ ಜನರನ್ನು ಬಾಧಿಸಿ ಲಕ್ಷಾಂತರ ಜನರ ಜೀವ ಬಲಿ ತೆಗೆದುಕೊಂಡಿರುವ ಮಹಾಮಾರಿ ಕೊರೋನಾದ ಎರಡನೇ ಅಲೆಯು ಇದೀಗ ಆರಂಭವಾಗಿದ್ದು, ನಮ್ಮ ದೇಶದಲ್ಲೂ ಕೂಡ ಕೆಲವೊಂದು ಭಾಗಗಳಲ್ಲಿ ಇದರ ಕೆಟ್ಟ ಪ್ರಭಾವ ಕಂಡುಬರುತ್ತಿದ್ದು, ಈ ನಿಟ್ಟಿನಲ್ಲಿ ನಮ್ಮನ್ನು ನಾವು ಕೊರೋನಾದ ಸಂಕ್ರಮಣದಿಂದ ರಕ್ಷಿಸಿಕೊಳ್ಳಬೇಕಾದ್ದು ಅತ್ಯಂತ ಅವಶ್ಯಕ. ತತ್ಪ್ರಯುಕ್ತ ನಾವು ಪೂರಕವಾದ ಜೀವನ ಶೈಲಿಯನ್ನು, ಆಹಾರ ವಿಹಾರ ಆದಿ ಸೂಕ್ತ ಕ್ರಮಗಳನ್ನು ಅನುಸರಿಸುವ ಮೂಲಕ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ರೋಗ ನಿರೋಧಕ ಶಕ್ತಿ ಎನ್ನುವುದು ಇದ್ದಕ್ಕಿದ್ದ ಹಾಗೆಯೇ ಎದ್ದು ನಿಂತು ವೈರಸ್ ಅಥವಾ ಬ್ಯಾಕ್ಟೀರಿಯಾ ವಿರುದ್ಧ ಸಮರ ಸಾರುವಂಥದ್ದಲ್ಲ. ನಮ್ಮ ವಂಶವಾಹಿ, ದೇಹದ ಪ್ರಕೃತಿ, ದೇಶ, ಕಾಲ, ವಯಸ್ಸು, ಜೀವನ ಶೈಲಿ, ಆಹಾರ ವಿಹಾರ ಇತ್ಯಾದಿ ಅಂಶಗಳನ್ನು ಅವಲಂಬಿಸಿಕೊಂಡು ದೀರ್ಘಕಾಲದಲ್ಲಿ ದೇಹದೊಳಗೆ ಕ್ರಮೇಣ ಬಲಗೊಂಡು ಹಾನಿಕಾರಕ ಅಂಶಗಳ ವಿರುದ್ಧ ಹೋರಾಡಿ ನಮ್ಮನ್ನು ಆ ಹಾನಿಕಾರಕ ಅಂಶಗಳಿಂದ ರಕ್ಷಿಸುವ ಒಂದು ಅದ್ಭುತ ಶಕ್ತಿ ಈ ರೋಗ ನಿರೋಧಕ ಶಕ್ತಿ. ಆಯುರ್ವೇದ ಶಾಸ್ತ್ರದಲ್ಲಿ ಶರೀರದ ಈ ಶಕ್ತಿಯನ್ನು ವ್ಯಾಧಿ ಪ್ರತಿರೋಧಕ ವ್ಯಾಧಿಘಾತಕ ಶಕ್ತಿ ಅಥವಾ ಬಲ ಎಂದು ಕರೆದಿದ್ದು, ಇದರಲ್ಲಿ ಸಹಜ ಬಲ, ಕಾಲಜ ಬಲ ಮತ್ತು ಯುಕ್ತಿಕೃತ ಬಲ ಎಂಬ 3 ಪ್ರಕಾರಗಳನ್ನು ವರ್ಣಿಸಿರುತ್ತಾರೆ. ಸಹಜ ಬಲ ಅಂದರೆ ವಂಶ ಪರಂಪರೆಯಿಂದ ವಂಶವಾಹಿಗಳಿಂದ ಸಹಜವಾಗಿಯೇ ಉತ್ಪನ್ನವಾಗುವ ಶರೀರದ ಬಲ. ಕಾಲಜ ಬಲವು ಕಾಲ ಇಲ್ಲವೇ ವಯೋಸಹಜವಾಗಿ ನಮ್ಮಲ್ಲಿ ಕಂಡುಬರುವ ಬಲ. ಉದಾಹರಣೆಗೆ, ಪ್ರಾತಃ ಕಾಲದಲ್ಲಿ ಬಲ ಅಧಿಕ ಇದ್ದು ಸಾಯಂಕಾಲ ಕ್ಷೀಣಿಸಿರುತ್ತದೆ. ಯೌವನ ಕಾಲದಲ್ಲಿ ಅಧಿಕವಾಗಿದ್ದು ಮಕ್ಕಳಲ್ಲಿ ವೃದ್ಧರಲ್ಲಿ ಕ್ಷೀಣಿಸಿರುತ್ತದೆ. ಯುಕ್ತಿಕೃತ ಬಲ ಅನ್ನುವುದು ನಮ್ಮ ದೈನಂದಿನ ಆಹಾರ ವಿಹಾರ, ಯೋಗ್ಯ ಔಷಧಿ ಸೇವನೆಯ ಮೂಲಕ ಹೆಚ್ಚಿಸಿಕೊಳ್ಳುವ ರೋಗ ನಿರೋಧಕ ಶಕ್ತಿ. ಇದನ್ನು ಪಡೆಯುವಲ್ಲಿ ನಾವು ಪ್ರತಿದಿನ ನಮ್ಮ ಆಹಾರ ವಿಹಾರಗಳಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನು ಹಾಗೂ ಪೂರಕ ಜೀವನ ಶೈಲಿಯನ್ನು ಪಾಲನೆ ಮಾಡಲೇಬೇಕಾಗುತ್ತದೆ. ಆಯುರ್ವೇದ ಶಾಸ್ತ್ರದಲ್ಲಿ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸುವ ಹಾಗೂ ಒಂದೊಮ್ಮೆ ಈ ಶಕ್ತಿಯ ದೌರ್ಬಲ್ಯದಿಂದ ಕಾಯಿಲೆ ಬಂದರೂ ಅದರ ತೀವ್ರತೆಯನ್ನು ನಿಯಂತ್ರಿಸಿ ಪರಿಹರಿಸುವ ನಿಟ್ಟಿನಲ್ಲಿ ಹಲವಾರು ಆಹಾರ ವಿಹಾರ ಹಾಗೂ ಔಷಧೋಪಕ್ರಮಗಳನ್ನು ಹೇಳಿದ್ದಾರೆ. ಇಲ್ಲಿ ವರ್ಣಿಸಿರುವ ದಿನಚರ್ಯೆ, ರಾತ್ರಿಚರ್ಯೆ, ಋತುಚರ್ಯೆ ಹಾಗೂ ಇನ್ನೂ ಅನೇಕ ವಿಧಾನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕ ಆಗಿವೆ. ಇದರ ಜತೆಗೆ ವ್ಯಾಧಿಕ್ಷಮತ್ವ ಹೆಚ್ಚಿಸಲು ಸಹಕಾರಿಯಾಗಿರುವ ವಿಭಿನ್ನ ಪ್ರಕಾರದ ಔಷಧಿ ದ್ರವ್ಯಗಳ ಬಗ್ಗೆಯೂ ಉಲ್ಲೇಖ ನಮ್ಮ ಆಯುರ್ವೇದದಲ್ಲಿ ಕಂಡುಬರುತ್ತದೆ. ಈ ಔಷಧಿ ದ್ರವ್ಯಗಳನ್ನು ನಿಯಮಿತವಾಗಿ ಸೂಕ್ತ ರೀತಿಯಲ್ಲಿ ಬಳಸುವ ಮೂಲಕ ನಾವು ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ತನ್ಮೂಲಕ ಮಹಾಮಾರಿ ಕೊರೋನಾ ಬರದಂತೆ ಸ್ವಯಂ ರಕ್ಷಣೆ ಮಾಡಿಕೊಳ್ಳಬಹುದು. ಒಂದೊಮ್ಮೆ ಕೊರೋನಾ ಸಂಕ್ರಮಣ ಆದರೂ ಲಕ್ಷಣರಹಿತ ಅಥವಾ ಅತ್ಯಲ್ಪ ಲಘುವಾದ ಕ್ಷೀಣ ಲಕ್ಷಣಗಳಿಂದ ಕೂಡಿದ್ದಾಗಿದ್ದು, ಇದರಿಂದ ಕೊರೋನಾ ವಿರುದ್ಧ ಪ್ರತಿರೋಧಕ ಶಕ್ತಿ ಇನ್ನೂ ಅಧಿಕವಾಗಿ ವರ್ಧಿಸುತ್ತದೆ. ಆಯುರ್ವೇದದಲ್ಲಿ ಹೇಳಿರುವ ಅನೇಕ ಔಷಧಿ ಸಸ್ಯಗಳು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಥೇಚ್ಛವಾಗಿ ಬೆಳೆಯುವವು ಆಗಿದ್ದು, ಇನ್ನೂ ಹಲವು ನಮ್ಮ ಮನೆಯ ಪರಿಸರದಲ್ಲೇ ಬೆಳೆಸಿ ಉಚಿತವಾಗಿ ಚಿಕಿತ್ಸೆಗೆ ಬಳಸಲು ಸಾಧ್ಯವಿದೆ. ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖಿಸಲ್ಪಟ್ಟ ಅನೇಕ ಮೂಲಿಕೆಗಳನ್ನು ಕೊರೋನಾ ರೋಗದ ಲಕ್ಷಣ ರೂಪವಾಗಿ ಕಂಡುಬರುವ ಶೀತ, ನೆಗಡಿ, ಜ್ವರ, ಕೆಮ್ಮು, ದಮ್ಮು ಇತ್ಯಾದಿಗಳಲ್ಲಿ ಅವುಗಳ ಆರಂಭಿಕ ಹಂತದಲ್ಲೇ ಸೂಕ್ಷ್ಮವಾಗಿ ಬಳಸುವುದರಿಂದ ರೋಗದ ತೀವ್ರತೆ ನಿಯಂತ್ರಿಸಲ್ಪಟ್ಟು ಶೀಘ್ರವಾಗಿ
ವಾಸಿಯಾಗಿ ರೋಗ ನಿರೋಧಕ ಶಕ್ತಿ ಮತ್ತು ಆರೋಗ್ಯ ಎರಡೂ ಪ್ರಾಪ್ತಿಯಾಗುತ್ತದೆ. ಇವುಗಳಲ್ಲಿ ಅನೇಕ ಗಿಡಮೂಲಿಕೆಗಳು ಜನಸಾಮಾನ್ಯರಿಗೆ ತೀರಾ ಚಿರಪರಿಚಿತವಾಗಿದ್ದು, ಈ ಕೊರೋನಾ ಕಾಲಘಟ್ಟದಲ್ಲಿ ಮನೆಮದ್ದು ಅಂದರೆ ಹೋಮ್ ರೆಮಿಡೀಸ್ ರೂಪದಲ್ಲಿ ಹೆಚ್ಚಿನ ಜನರು ಅದನ್ನು ಉಪಯೋಗಿಸಿ ಅದರ ಲಾಭ ಪಡೆದಿರುತ್ತಾರೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಹಾಗೂ ಕೊರೋನಾ ಸಂಬಂಧಿ ಲಕ್ಷಣ ನಿಯಂತ್ರಣದಲ್ಲಿ ಸಹಾಯಕವಾಗುವ ಆಯುರ್ವೇದದಲ್ಲಿ ಉಲ್ಲೇಖಿತ ಕೆಲವೊಂದು ಔಷಧಿ ಸಸ್ಯಗಳು, ಅವುಗಳ ಗುಣಧರ್ಮಗಳು ಹಾಗೂ ಅವುಗಳ ಉಪಯೋಗ ಕ್ರಮದ ಬಗ್ಗೆ ಈಗ ಸಂಕ್ಷೇಪವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಅಮೃತಬಳ್ಳಿ. ಇದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಗುಡೂಚಿ, ಅಮೃತ, ಹಿಂದಿಯಲ್ಲಿ ಗಿಲೋಯ್, ವೈಜ್ಞಾನಿಕವಾಗಿ ಟಿನೋಸ್ಪರ ಕಾರ್ಡಿಫೋಲಿಯಾ ಎಂದು ಕರೆಯುತ್ತಾರೆ. ನಮ್ಮ ಮನೆಯಂಗಳದಲ್ಲಿ ಅತ್ಯಂತ ಸುಲಭವಾಗಿ ಬೆಳೆಸಬಹುದಾದಂತಹ ಒಂದು ಸುಂದರ ಬಳ್ಳಿ ಈ ಅಮೃತ ಬಳ್ಳಿ. ಈ ಬಳ್ಳಿಯು ಹೃದಯಾಕಾರದ ಎಲೆ ಹೊಂದಿದ್ದು ಬಟಾಣಿ ಗಾತ್ರದ ಕೆಂಪು ಹಣ್ಣು ಬಿಡುತ್ತದೆ. ಈ ಬಳ್ಳಿಯ ತಾಜಾ ಕಾಂಡ ಮತ್ತು ಎಲೆಗಳನ್ನು ಔಷಧಿಯಾಗಿ ಉಪಯೋಗಿಸುತ್ತಾರೆ. ಇದರ ಎಲ್ಲ ಭಾಗಗಳು ಅತ್ಯಂತ ಕಹಿ ರಸವನ್ನು ಹೊಂದಿದ್ದು, ಆದರೆ ಶರೀರದೊಳಗೆ ಪಚನ ನಂತರ ಮಾಧುರ್ಯತೆಯನ್ನು ಹೊಂದಿ, ಅಂದರೆ ಮಧುರ ವಿಪಾಕವನ್ನು ಹೊಂದಿ ರಸಾಯನ ಕರ್ಮವನ್ನು ಮಾಡುತ್ತದೆ. ಈ ರಸಾಯನ ಕರ್ಮದಿಂದಾಗಿ ಶರೀರದಲ್ಲಿರುವ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಈ 7 ಧಾತುಗಳು ಉತ್ತಮವಾಗಿ ಸತ್ವಯುತವಾಗಿ ಶಕ್ತಿಯುತವಾಗಿ ನಮ್ಮ ಶರೀರದ ವ್ಯಾಧಿ ಕ್ಷಮತ್ವ ಬಲ ಅತ್ಯಂತ ಅಧಿಕವಾಗಿ ವೃದ್ಧಿಯಾಗಿ ಇದರಿಂದ ಕೊರೋನಾ ಆದಿ ಕಾಯಿಲೆಗಳಿಂದ ಒಳ್ಳೆಯ ರಕ್ಷಣೆ ಸಿಗುತ್ತದೆ. ಅಮೃತಬಳ್ಳಿಯನ್ನು ಬಳಸುವ ಕ್ರಮ: 1 ಮುಷ್ಟಿ ಅಮೃತಬಳ್ಳಿ ಕಾಂಡ ಸಣ್ಣ ಸಣ್ಣಕ್ಕೆ ತುಂಡು ಮಾಡಿ ಜಜ್ಜಿ ಅದರ ಜೊತೆ ಅರ್ಧ ಜಾಯಿಕಾಯಿಯನ್ನು ಪುಡಿ ಮಾಡಿ ಹಾಕಿ 4 ಲೋಟ ನೀರಿನಲ್ಲಿ ಕುದಿಸಿ 1 ಲೋಟಕ್ಕೆ ಇಳಿಸಿ ಕಷಾಯವನ್ನು ಶೋಧಿಸಿ ದಿನಕ್ಕೆ 2 ಬಾರಿ 50 ml ಸೇವಿಸಬೇಕು. ಮಕ್ಕಳಲ್ಲಿ ಇದರ ಅರ್ಧ ಪ್ರಮಾಣದಷ್ಟೇ ಕೊಡಬೇಕು. ಅಮೃತ ಸತ್ವ: ಚೆನ್ನಾಗಿ ಬಲಿತ ಅಮೃತಬಳ್ಳಿ ಕಾಂಡಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಜಜ್ಜಿ 64 ಪಟ್ಟು ನೀರಲ್ಲಿ ರಾತ್ರಿ ಇಡೀ ನೆನೆಸಿ ಮರುದಿನ ಕೈಯಿಂದ ಚೆನ್ನಾಗಿ ಹಿಚುಕಿ ಮೇಲಿನ ನೀರನ್ನು ಗಾಳಿಸಿ ತೆಗೆದು ತಳಭಾಗದ ಮಡ್ಡಿ ಅಂಶವನ್ನು ಬಿಸಿಲಲ್ಲಿ ಒಣಗಿಸಿದಾಗ ಸಿಗುವ ಬೂದು ಬಿಳಿ ಬಣ್ಣದ ಪುಡಿಯೇ ಅಮೃತ ಸತ್ವ. ಇದನ್ನು ಅರ್ಧದಿಂದ 1 ಚಮಚದಷ್ಟು ಪ್ರಮಾಣದಲ್ಲಿ ಜೇನುತುಪ್ಪದೊಡನೆ ಮಿಶ್ರ ಮಾಡಿ ಸೇವಿಸಬೇಕು. ಈ ರೀತಿ ಸೇವಿಸುವುದರಿಂದ ಶರೀರದ ವ್ಯಾಧಿ ಕ್ಷಮತ್ವ ಹೆಚ್ಚುವುದಲ್ಲದೆ ಜ್ವರ, ನೆಗಡಿ, ಶೀತ ಇತ್ಯಾದಿ ಸಾಮಾನ್ಯ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಒಳ್ಳೆಯ ರಕ್ಷಣೆಯೂ ಸಿಗುತ್ತದೆ. ಬೆಟ್ಟದ ನೆಲ್ಲಿಯ ಆಮಲಕಿ. ಆಯುರ್ವೇದದ ಪ್ರಸಿದ್ಧ ಯೋಗ ತ್ರಿಫಲಾದಲ್ಲಿ ಒಂದಾದ ಆಮಲಕಿ ಎಲ್ಲರಿಗೂ ಚಿರಪರಿಚಿತ. ಇದೊಂದು ಪವಿತ್ರ ವೃಕ್ಷವಾಗಿದ್ದು ಕಾರ್ತಿಕ ಮಾಸದಲ್ಲಿ ಜನರಿಂದ ಪೂಜಿಸಲ್ಪಡುತ್ತದೆ. ಇದರ ಹಣ್ಣು ಅತ್ಯಂತ ಪ್ರಭಾವಶಾಲಿ ರಸಾಯನ ಗುಣ ಹೊಂದಿದ್ದು ಶರೀರದ ವ್ಯಾಧಿಕ್ಷಮತ್ವ ಹೆಚ್ಚಿಸುವಲ್ಲಿ ಉತ್ತಮ ಪರಿಣಾಮಕಾರಿಯಾಗಿದೆ. ಇದರಲ್ಲಿ ವಿಟಮಿನ್ ಸಿ ಅತ್ಯಧಿಕವಿದ್ದು ಆಂಟಿ ಆಕ್ಸಿಡೆಂಟ್ ಕಾರ್ಯ ಆಗಿ ಶರೀರ ಕಾರಣಾಂತರಗಳಿಂದ ಶೀರ್ಣವಾಗುವುದನ್ನು ಇದು ನಿಯಂತ್ರಿಸುತ್ತದೆ. ಇದರಿಂದಾಗಿ ಆಮಲಕ್ಕಿ ಸೇವನೆ ಮಾಡುವುದರಿಂದ ಶರೀರ ನಿತ್ಯ ತಾರುಣ್ಯ ಹೊಂದಿ ರೋಗ ಬರದಂತೆ ಸ್ವಸ್ಥ ಹಾಗೂ ಸುದೃಢವಾಗಿರುತ್ತದೆ. ತಮಗೆಲ್ಲರಿಗೂ ತಿಳಿದಿರುವ ಚವನಪ್ರಾಶ ಅವಲೇಹದಲ್ಲಿ ಈ ಆಮಲಕ್ಕಿ ಪ್ರಮುಖ ಘಟಕ ದ್ರವ್ಯವಾಗಿರುತ್ತದೆ. ಕಿರಾತಕಡ್ಡಿ. ಆಯುರ್ವೇದದಲ್ಲಿ ಕಾಲಮೇಘ ಎಂದು ಕರೆಯಲ್ಪಡುವ ಈ ಒಂದು ಚಿಕ್ಕ ಸಸ್ಯವನ್ನು ನೆಲಬೇವು ಎಂದು ಕರೆಯುತ್ತಾರೆ. ಸರ್ವೇ ಸಾಮಾನ್ಯವಾಗಿ ಕಳೆಗಿಡದಂತೆ ಬೆಳೆಯುವ ಈ ಗಿಡ ಅತ್ಯಂತ ಕಹಿಯಾಗಿದ್ದು ಅನ್ವರ್ಥವಾಗಿ ನೆಲಬೇವು ಎಂದು ಕರೆಯಲ್ಪಡುತ್ತದೆ. ನೆಲಬೇವಿನ ಸಂಪೂರ್ಣ ಸಸ್ಯವನ್ನು ಸಂಗ್ರಹಿಸಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. 2 ಚಿಟಿಕೆ ಪುಡಿಗೆ 1 ಚಿಟಿಕೆ ಕಲ್ಸಕ್ಕರೆಯ ಪುಡಿಯನ್ನು ಮಿಶ್ರ ಮಾಡಿ ಜೇನುತುಪ್ಪದ ಜೊತೆಗೆ ದಿನಕ್ಕೆ 2 ಬಾರಿ ಸೇವಿಸಬೇಕು. ಕಿರಾತಕಡ್ಡಿಯನ್ನು ಒಣಗಿಸಿ ಅದರ ಕಷಾಯ ಮಾಡಿ ಅದರಲ್ಲಿ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಕುಡಿಯುವುದರಿಂದಲೂ ಶ್ವಸನ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ನೆಗಡಿ, ಶೀತ, ಕೆಮ್ಮು, ದಮ್ಮು ಇತ್ಯಾದಿ ವ್ಯಾಧಿಗಳಲ್ಲಿ ಉತ್ತಮ ಪರಿಣಾಮ ಕಂಡುಬರುವುದು. ತುಳಸಿ. ಸಮಸ್ತ ಆಸ್ತಿಕ ಜನ ಭಕ್ತಿಯಿಂದ ಪೂಜಿಸುವ ಈ ಪವಿತ್ರ ಸಸ್ಯ ಔಷಧ ರೂಪದಲ್ಲಿಯೂ ಪ್ರಸಿದ್ಧವಾಗಿದೆ.
ಇದರಲ್ಲಿನ ರಾಸಾಯನಿಕ ಘಟಕಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಹಾಗೂ ಸೂಕ್ಷ್ಮಾಣು ನಾಶ ಮಾಡುವಲ್ಲಿ ಪರಿಣಾಮಕಾರಿಯಾಗಿವೆ ಎಂದು ಸಂಶೋಧನೆಗಳಿಂದ ಸಿದ್ಧವಾಗಿದೆ. ಇದರ ತಾಜಾ ಎಲೆಗಳನ್ನು ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಒಂದು ಹಿಡಿ ಶುಚಿಯಾದ ತುಳಸಿ ಪತ್ರಗಳನ್ನು ತಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಜಜ್ಜಿ ನಂತರ ಒಂದು ಬಟ್ಟೆಯಿಂದ ಹಿಂಡಿ ತೆಗೆದ ರಸವನ್ನು ಸುಮಾರು 10 ml ಪ್ರಮಾಣದಷ್ಟು ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ತೆಗೆದುಕೊಳ್ಳುವುದರಿಂದ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಕಾರದ ತೊಂದರೆಗಳಲ್ಲಿ ಉತ್ತಮ ಲಾಭ ಕಂಡುಬರುತ್ತದೆ. ನೆಲನೆಲ್ಲಿ ಆಯುರ್ವೇದದಲ್ಲಿ ಭೂಮ್ಯಾಮಲಕಿ ಎಂದು ಕರೆಯಲ್ಪಡುವ ಈ ಸಸ್ಯವು 10 ರಿಂದ 15 ಸೆಂಟಿಮೀಟರ್ ಎತ್ತರ ಬೆಳೆಯುವ ಒಂದು ಚಿಕ್ಕ ಗಿಡ. ಇದರ ಎಲೆಗಳು ನೋಡಲು ಆಮಲಕಿ ಬೆಟ್ಟದ ನೆಲ್ಲಿಯ ತರನೇ ಇದ್ದು ಹಾಗಾಗಿ ಭೂಮ್ಯಾಮಲಕಿ ಎಂಬ ಹೆಸರು ಬಂದಿದೆ. ಇದು ವಿಶೇಷವಾಗಿ ಯಕೃತ್ ಮೇಲೆ ಪ್ರಭಾವ ಬೀರಿ ಪಿತ್ತಕ್ಕೆ ಪ್ರತಿಯಾಗಿ ಕೆಲಸ ಮಾಡಿ ಶರೀರವನ್ನು ತಂಪಾಗಿಡುತ್ತದೆ. ಕಾಮಾಲೆ ಇತ್ಯಾದಿ ಪೈತ್ತಿಕ ವಿಕಾರಗಳಲ್ಲಿ ಇದನ್ನು ಉಪಯೋಗಿಸುತ್ತಾರೆ. ಇದರ ಹಸಿಯಾದ ತಾಜಾ ಗಿಡಗಳಿಂದ ತಯಾರಿಸಿದ ಕಲ್ಕ ಅಥವಾ ಸ್ವರಸವನ್ನು 10 ml ಪ್ರಮಾಣದಲ್ಲಿ ತಂಪಾದ ಹಾಲು ಇಲ್ಲವೇ ಮಜ್ಜಿಗೆ ಜೊತೆ ಸೇವಿಸುವುದರಿಂದ ಶರೀರದ ಉಪಚಯ ಪಚನಕ್ರಿಯೆ ಸುಧಾರಿಸಿ ಅದರಿಂದ ಧಾತುಗಳ ಶಕ್ತಿ ವರ್ಧನೆಯಾಗುತ್ತದೆ. ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಅರಸಿನ ಹರಿದ್ರ ಹಲ್ದಿ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಇದು ಒಂದು ಸಣ್ಣ ಗಿಡ. ಚಿನ್ನದಂತಹ ಹೊಳೆಯುವ ಹಳದಿ ಬಣ್ಣ ಇರುವ ಇದರ ಗಡ್ಡೆಯನ್ನು ಅಂದರೆ ಕಂದವನ್ನು ಒಣಗಿಸಿ ಉಪಯೋಗಿಸುತ್ತಾರೆ. ಅರಸಿನ ಒಂದು ಪ್ರಸಿದ್ಧ ವಿಷನಾಶಕ ಗುಣ ಹೊಂದಿರುವ ದ್ರವ್ಯವಾಗಿದ್ದು ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಪೂರ್ವಜರು ತಮ್ಮ ದಿನನಿತ್ಯದ ಅಡಿಗೆಯಲ್ಲಿ ಪೂಜೆ ಇತ್ಯಾದಿಗಳಲ್ಲಿ ಈ ಅರಸಿನವನ್ನು ತಪ್ಪದೆ ಬಳಸುತ್ತಿದ್ದರು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ 1/4 ಚಮಚ ಅರಸಿನ ಪುಡಿಯನ್ನು 1 ಲೋಟ ಹಾಲಿಗೆ ಹಾಕಿ ಕುಡಿಯಬೇಕು. ಇದರಿಂದ ಉಸಿರಾಟ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸಾಮಾನ್ಯವಾದಂತಹ ಕಾಯಿಲೆಗಳು ಬರದಂತೆ ರೋಗ ನಿರೋಧಕ ಶಕ್ತಿಯು ವರ್ಧನೆ ಆಗುತ್ತದೆ. ದೊಡ್ಡಪತ್ರೆ ಸಾಂಬಾರು ಬಳ್ಳಿ ಇದನ್ನು ಆಯುರ್ವೇದದಲ್ಲಿ ಪರ್ಣಯವಾನಿ ಎಂದು ಕರೆಯುತ್ತಿದ್ದು ಓಮಿನ ಕಾಳು ಅಜವಾಯಿನ್ನಂತೆ ಒಳ್ಳೆಯ ಸುಗಂಧ ಹೊಂದಿರುವಂತಹ ನೆಲದ ಮೇಲೆ ಪಸರಿಸುವಂತಹ ಒಂದು ಚಿಕ್ಕ ಗಿಡವಾಗಿರುತ್ತದೆ. ಇದರ ಕಾಂಡ ಮತ್ತು ದಪ್ಪನಾದಂತಹ ಎಲೆಗಳನ್ನು ಜಜ್ಜಿ ತೆಗೆದ ರಸವನ್ನು ಸೇವಿಸುವುದರಿಂದ ನೆಗಡಿ, ಶೀತ, ಜ್ವರ, ಕೆಮ್ಮು ಪರಿಣಾಮಕಾರಿಯಾಗಿ ವಾಸಿಯಾಗುತ್ತದೆ. ಆಡುಸೋಗೆ ಆಯುರ್ವೇದದಲ್ಲಿ ವಾಸ ಎಂದು ಕರೆಯಲ್ಪಡುವ ಬೇಲಿಯಲ್ಲಿ ದಟ್ಟವಾಗಿ ಪೊದೆ ರೂಪದಲ್ಲಿ ಕಂಡುಬರುವ ಈ ಸಸ್ಯವು ಅತ್ಯಂತ ಕಹಿ ರಸವನ್ನು ಹೊಂದಿದ್ದು ಆಡು ಮುಟ್ಟದ ಸೋಗೆ, ಆಡು ಕೂಡ ತಿನ್ನದು ಎಂಬ ಕಾರಣಕ್ಕೆ ಆಡು ಸೋಗೆ ಎಂದು ಪ್ರಚಲಿತದಲ್ಲಿದೆ. ಇದರ ಎಲೆಗಳಿಂದ ತಯಾರಿಸಿದ ರಸ ಇಲ್ಲವೇ ಕಷಾಯವನ್ನು ಜ್ವರ, ಶೀತ, ನೆಗಡಿ, ಕೆಮ್ಮು ಹಾಗೂ ಉಬ್ಬಸದಲ್ಲಿ ಪರಿಣಾಮಕಾರಿಯಾಗಿ ಬಳಸಲಾಗುತ್ತಿದೆ. ಹಾಲೆ ಮರ ಅಥವಾ ಮದ್ದಾಲೆ ಮರ ಆಯುರ್ವೇದದಲ್ಲಿ ಸಪ್ತಪರ್ಣ ಎಂದು ಪ್ರಸಿದ್ಧವಾಗಿರುವ ಇದೊಂದು ದೈತ್ಯಗಾತ್ರದ ಮರವಾಗಿದ್ದು ಇಂಗ್ಲೀಷಿನಲ್ಲಿ ಡೆವಿಲ್ ಟ್ರೀ ಎಂದು ಕರೆಯುತ್ತಾರೆ. ಆಟಿ ಅಮಾವಾಸ್ಯೆಯಂದು ಬೆಳಿಗ್ಗೆ ಈ ಹಾಲೆ ಮರದ ತಾಜಾ ದಪ್ಪ ತೊಗಟೆಯನ್ನು ಜಜ್ಜಿ ತೆಗೆದ ಹಾಲಿನಂತೆ ಬಿಳಿ ಬಣ್ಣದ ರಸಕ್ಕೆ ಕಾಳುಮೆಣಸು, ಜೀರಿಗೆ, ಓಮಿನಕಾಳು, ಶುಂಠಿ ರಸ ಸೇರಿಸಿ ಖಾಲಿ ಹೊಟ್ಟೆಗೆ ಕುಡಿಯುವ ಸಂಪ್ರದಾಯ ತುಳುನಾಡಿನಲ್ಲಿ ಪ್ರಚಲಿತವಿದೆ. ಆಟಿ ಕಷಾಯ ಕುಡಿಯುವುದರಿಂದ ಶರೀರದ ಅಗ್ನಿ ವೃದ್ಧಿಯಾಗಿ ವ್ಯಾಧಿ ಕ್ಷಮತ್ವವೂ ಹೆಚ್ಚುತ್ತದೆ ಹಾಗೂ ಮುಂದಿನ 1 ವರ್ಷ ಯಾವುದೇ ರೋಗ ನಮ್ಮನ್ನು ಬಾಧಿಸುವುದಿಲ್ಲ ಎಂಬ ನಂಬಿಕೆಯು ಇಲ್ಲಿನ ಜನರಲ್ಲಿ ಇದೆ. ಈ ಮರದ ತೊಗಟೆಯಲ್ಲಿನ ರಾಸಾಯನಿಕಗಳು ಜೀವಾಣುನಾಶಕ ಪ್ರಭಾವ ಹೊಂದಿದ್ದು ಈ ಸತ್ಯವನ್ನು ವಿಜ್ಞಾನಿಗಳು ತಮ್ಮ ಸಂಶೋಧನೆಗಳಿಂದ ಸಾಬೀತುಪಡಿಸಿದ್ದಾರೆ. ಈ ರೀತಿ ಶುಂಠಿ, ಕಾಳುಮೆಣಸು, ಹಿಪ್ಪಲಿ, ಅಳಲೆಕಾಯಿ, ಲೋಳೆ ಸಾರೆ ಹಾಗೂ ಇನ್ನೂ 10 ಹಲವು ವಿಭಿನ್ನ ಪ್ರಕಾರದ ಗಿಡಮೂಲಿಕೆಗಳು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖಿತವಿದ್ದು ಅವುಗಳನ್ನು ಉಪಯೋಗಿಸುವ ಕ್ರಮವನ್ನು ವಿವರವಾಗಿ ತಿಳಿಸಲಾಗಿದೆ. ಇಲ್ಲಿ ಹೇಳಿರತಕ್ಕಂತಹ ಔಷಧಿ ಗಿಡಮೂಲಿಕೆಗಳ ಉಪಯೋಗವನ್ನು ತಜ್ಞ ವೈದ್ಯರ ಸಲಹೆ, ಸೂಚನೆ ಹಾಗೂ ಮೇಲ್ವಿಚಾರಣೆ ಮೇರೆಗೆ ನಿಯಮಿತವಾಗಿ ಮಾಡುವುದು ನಮ್ಮೆಲ್ಲರ ಆರೋಗ್ಯದ ಸುರಕ್ಷತೆಯ ದೃಷ್ಟಿಯಿಂದ ಒಳ್ಳೆಯದು ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ. ಕೊರೋನಾ ತಡೆಗಟ್ಟುವಲ್ಲಿ ಆಯುರ್ವೇದ ವ್ಯಾಧಿ ಕ್ಷಮತ್ವ ವರ್ಧನೆಗಾಗಿ ಗಿಡಮೂಲಿಕೆಗಳು ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು
ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಕುತ್ಪಾಡಿ ಉಡುಪಿಯ ದ್ರವ್ಯಗುಣ ವಿಭಾಗದ ಪ್ರಾಧ್ಯಾಪಕರೂ ಮುಖ್ಯಸ್ಥರೂ ಆಗಿರುವ ಡಾಕ್ಟರ್ ಶ್ರೀಕಾಂತ್ ಪಿ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ.